ಮನೇಲಿ ಮಾಡಿದ್ದ ಆಹಾರ ಕೆಲವು ಸಲ ನಮಗೆ ರುಚಿ ಅನ್ಸಲ್ಲ, ನಾವೇ ಹೊರಗಡೆ ತಿನ್ನಬೇಕು ಅನಿಸುತ್ತೆ. ಹೊರಗಡೆ ನಮಗೆ ಸಿಕ್ಕುವ ಹೋಟೆಲ್ ಆಗ್ಬೋದು, ಬೇಕ್ರಿಗಳಾಗ್ಬೋದು, ಚಾಟ್ಸ್ಗಳಾಗ್ಬೋದು, ಎಲ್ಲದೂ ಇರುತ್ತಲ್ಲ. ಅದೇನು ಅಂತಂದರೆ ಅಲ್ಲಿ ಒಂದು ಫುಡ್ ಎಡಿಟಿವ್ಸ್ಗಳು ಹಾಕಿರ್ತಾರೆ. ನಿಮ್ಗೆ ಗೊತ್ತಿರ್ಬೋದು ಎಜಿನೋಮೋಟೋ ಅಂತ. ಅಜಿನೋಮೋಟೊ. ಎಜಿನೋಮೋಟೋ ಫುಡ್ ಎಡಿಟಿವ್ಸ್ ಅದೇನಂದರೆ ರುಚಿ ಕೊಡೋ ಅಂಥದ್ದು. ಇವತ್ತು ನಾನು ತಿಂದರೆ ಪುನಃ ನಾಳೆ ಅಡಿಕ್ಷನ್ ಅಂತಲೂ ಅಂತಾರೆ. ಅಲ್ಲೇ ಚೆನ್ನಾಗಿದೆ, ಅಲ್ಲೇ ಹೋಗ್ತೀನಿ ಅಲ್ಲೇ ನಾನು. ಚೆನ್ನಾಗಿರಬೇಕು ಅಂತ. ಏನಕ್ಕೆ ಅಂದರೆ ಮೊದಲು ಅಡಿಕ್ಷನ್ ಅಂದರೆ ಸ್ಮೋಕಿಂಗು, ಆಲ್ಕೋಹಾಲು ಅಥವಾ ಗ್ಯಾಮ್ಲಿಂಗು, ಸ್ವಲ್ಪ ಪ್ರಮಾಣದ ಡ್ರಗ್ಸು ಅಡಿಕ್ಷನ್ನು. ಈಗ ಅಡಿಕ್ಷನ್ನು ಅದಲ್ಲ, ಅದಕ್ಕಿಂತ ಜಾಸ್ತಿ ಇರೋದು ಜಂಕ್ ಫುಡ್ ಅಡಿಕ್ಷನ್ನು. ಆಮೇಲೆ ಮೊಬೈಲ್, ಸೋಷಿಯಲ್ ಮೀಡಿಯಾ, ಸ್ಕ್ರಾಲಿಂಗು, ಆಮೇಲೆ ಶಾಪಿಂಗ್ ಅಡಿಕ್ಷನ್ ಇದೆ. ತುಂಬ ಸ್ಟ್ರೆಸ್ ಔಟ್ ಆದಾಗ ಶಾಪ್ ಮಾಡ್ತಾರೆ, ಬೇಕೋ ಬೇಡವೋ, ನನಗೆ ಬೇಕಾ ಯೋಚನೆ ಮಾಡಲ್ಲ. ಒಟ್ಟಿನಲ್ಲಿ ಏನು ಅಂದರೆ ಡೊಪಮೈನ್ ಅಂತ ನಮ್ಮಲ್ಲಿ ಒಂದು ರಿವಾರ್ಡಿಂಗ್ ಹಾರ್ಮೋನ್ ಇರುತ್ತೆ ಮೆದುಳಿನಲ್ಲಿ. ಅದಕ್ಕೆ ತುಂಬ ಸ್ಟ್ರೆಸ್ ಆದಾಗ ಅದು ಈ ಥರದ್ದು ಏನಾದರೂ ನಾವು ಚೆನ್ನಾಗಿ ಈ ಥರದ್ದು ಹೊರಗಡೆ ತಿಂದಾಗ, ಏನೋ ತಗೊಂಡಾಗ ಅದೇನಾಗುತ್ತೆ, ಡೊಪಮೈನ್ ರಿಲೀಸ್ ಆಗುತ್ತೆ, ರಿವಾರ್ಡಿಂಗ್. ಸೊ ತುಂಬಾ ನಾರ್ಮಲ್ ಭಾಷೆಯಲ್ಲಿ ನಾವು ಅದನ್ನ ಹೇಳೋದಾದ್ರೆ ಡೊಪಮೈನ್ ಅಂದ್ರೆ ಖುಷಿ ಪಡಿಸೋದು. ರಿವಾರ್ಡು. ಈಗ ನಾನು ಏನೋ ಒಂದು ಖುಷಿ ಮಾಡ್ತಾ ಆಗುತ್ತೆ. ಇದ್ದೀನಿ, ಖುಷಿ ಆಗುತ್ತೆ. ಖುಷಿ ಆದಾಗ ಆ ಹಾರ್ಮೋನ್ ಬಿಡುಗಡೆ ಆದಾಗ ತುಂಬ ಖುಷಿ ಆಗುತ್ತೆ ನಮಗೆ.